ತಾವೇ ಮಾತಾಡಿರೋದಾ ಹೇಗೆ ಅಂತ ಸರ್? ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಗೆ, ನನ್ನದಲ್ಲದಂಥ ವಿಡಿಯೋಗೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ ಸರ್. ಇದನ್ನು ಹೊರತುಪಡಿಸಿ ಸರ್, ನಿನ್ನೆ ಯಲಹಂಕದಲ್ಲಿ ಆದಂಥ ಸರ್ ನಿಮಗೆ ಸಹಜವಾಗಿ ನನಗೆ ಅನಿಸಿದ್ರು ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದವರೇ ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡು ಹಿಡಿಲಿಕ್ಕೆ ಮೊದಲೇ ಉಂಟಲ್ಲ, ಕೆಲವು ಪೇಮೆಂಟ್ ಟಿ ವಿಗಳು ಪ್ರಾರಂಭ ಮಾಡಿವೆ. ಸದಾನಂದ ಗೌಡರ ಜನ್ಮ ಜಾತಕವನ್ನು ತೆಗಿಲಿಕ್ಕೆ ಕೆಲವು ಪೇಮೆಂಟ್ ಟಿ ವಿಗಳು ಮಾಡಿದ್ದಾರೆ ಈಗಾಗಲೇ. ನನಗೆ ಸಂತೋಷ, ಅದರಲ್ಲಿ ಏನಿಲ್ಲ. ಮಾಧ್ಯಮಗಳು ಇರುವುದೇ ಅದಕ್ಕೆ. ಆದರೆ ಸತ್ಯವನ್ನು ಹೇಳಲಿಕ್ಕಿರೋದು ದೇವರು ಮೆಚ್ಚದಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸುವಂಥದ್ದು ಅದು ಒಳ್ಳೆಯದಲ್ಲ. ಆದ ಕಾರಣ ಇದರ ಬಗ್ಗೆ ನಾನು ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಇದೊಂದು ಮೇಜರ್ ಇಶ್ಯೂ, ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ಬಗ್ಗೆ ನಡೆಯುವಂಥ ಇಶ್ಯೂ. ದಯವಿಟ್ಟು ಇದರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಪಕ್ಷದಲ್ಲಿ ಯಾರಾದರೂ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದರೆ ನಾನು ನಿಮಗೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೋ ಕಮೆಂಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಮುಂದೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಒಂದು ಟಿ ವಿಯಲ್ಲಿ ನಾನು ನೋಡಿದೆ ಈಗ, ಅದು ನನ್ನ ಯಾವುದು ಇದರಲ್ಲಿ ಹಾಲು ಇದರ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಕೇಳಿ ಡೈರೆಕ್ಟರ್ ಸಾಕು ಅಂತ ಹೇಳುವಂಥದ್ದು. ಅಂಥ ಪೇಮೆಂಟ್ಗೆ ಯಾಕೆ ಹೇಳಿದ್ದು ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ಟಿ ವಿಯಲ್ಲಿ ನೋಡಿದ್ದಾರೆ, ಜನ ನೋಡಿದ್ದಾರೆ, ನನಗೆ ಫೋನ್ ಮಾಡಿದರು. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಆಡಿಯೋ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕೆ ಹೊರತು ಯಾವುದೋ ವಿಚಾರಗಳನ್ನು ತಗೊಂಡು ಚಾರಿತ್ರ್ಯ ಹನನ ಮಾಡುವಂಥ ಟಿ ವಿಗಳಿದ್ದಾವಲ್ಲ, ಅಂಥದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಭಾರಿ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆಲ್ಲ, ಇವರ ಮಕ್ಕಳಿಗೆ ಕೂಡ ಇದು ಒಳ್ಳೇದು ಮಾಡಿ. ಸಾಮಾನ್ಯವಾಗಿ ಈ ರೀತಿಯ ಬಂದಂಥ ಸಂದರ್ಭ ಸರ್ ನಿಮ್ಮನ್ನು ತೇಜೋವಧಿ ಮಾಡಿಲ್ಲಲ್ಲ. ಭಾರಿ ಹಿಂದಿನಿಂದಲೂ ಇಂಥ ಎಲ್ಲ ಸಂಗತಿಗಳೆಲ್ಲ ಬಂದಾಗ ಇದರ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರುವಂಥ, ಅದಕ್ಕೆ ಸಹಕಾರ ಮಾಡಿ ಆ ಮಾಧ್ಯಮಗಳಿಗಿರುವಂಥ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು ನಾನು ಓಪನ್ ಆಗಿ ಹೇಳ್ತೀನಿ. ಹೇಳಬಾರ್ದಿಲ್ಲ, ಅವ್ರದ್ದು ಟಿ ವಿ ಉಂಟೆ ಇಲ್ವೋ ಗೊತ್ತಿಲ್ಲ. ಸುವರ್ಣ ಟಿ ವಿಯವ್ರು ನನಗೆ ಫೋನ್ ಮಾಡಿ ಕೇಳಿದರು, ಏನು ಸರ್ ಅಂತ ಹೇಳಿ. ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಹೀಗೆ ನಾನು ಇದರ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡಲ್ಲ. ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ತುಂಬ ಸಂಗತಿಗಳನ್ನು ಇನ್ವೆಸ್ಟಿಗೇಟ್ ಮಾಡಿ ಸಮಾಜಕ್ಕೆ ಸತ್ಯ ಸಂಗತಿಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ. ಅದನ್ನು ನೀವು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ, ನನಗೆ ಖುಷಿ ಆಯಿತು ಅವ್ರ ಮೇಲೆ. ನಾನು ನಿಮ್ಮೆಲ್ಲರಲ್ಲಿ ಅದನ್ನೇ ಕೇಳೋದು. ಅದರ ಬದಲು ಬೇರೆ ಏನು ಸಂಗತಿಗಳಿಲ್ಲ ಅಂತ ಹೇಳಿ ಬೆಳಗಿನಲ್ಲಿ ಸದಾನಂದ ಗೌಡರ ಯಾವುದು ನಿಮ್ಮ ಹಾಲು ಇದಕ್ಕೆ ಮಾಡಲಿಕ್ಕೆ ಬಂದವರು ಅವರಿಲ್ಲ, ಇವರಿಲ್ಲ. ಸ್ವಾಮಿ, ಅಂಥ ಪೇಮೆಂಟ್ ಗಿರಾಕಿಗಳನ್ನು ಸಾಕಷ್ಟು ಜನರನ್ನು ನಾನು ಕಂಡಿದ್ದೀನಿ. ಇದಕ್ಕೇನು ಹೆದರಿ ಓಡುವಂಥ ಸದಾನಂದ ಗೌಡ ನಾನಲ್ಲ ಸರ್. ಅದು ಆಡಿಯೋನ ಅಥವಾ ಬೇರೆದೋ ಗೊತ್ತಿಲ್ಲ ಸರ್. ಬಟ್ ಈ ಆಡಿಯೋದಿಂದಾಗಿ ಪಕ್ಷದಲ್ಲಿ ಇನ್ನು ಮುಂದೆ ಬಹಳಷ್ಟು ಚರ್ಚೆ ಆಗಲ್ವಾ ಅಂತ ಸದಾನಂದ ಗೌಡ್ರ ಬಗ್ಗೆ? ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡ್ರ ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತೇನೆ.